ಪ್ರಸಿದ್ಧ ಕಡಂದಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯಬಾರದ ಅಚಾತುರ್ಯವೊಂದು ನಡೆದೇ ಹೋಗಿದೆ. ಷಷ್ಠಿ ಉತ್ಸವ ಬಳಿಕ ಧ್ವಜಸ್ತಂಭದಲ್ಲಿದ್ದ ಗರುಡ ಮತ್ತು ಕಿರುಗಂಟೆಯಲ್ಲಿ ಇಳಿಸುವಾಗ ಗರುಡ ಕೆಳಕ್ಕೆ ಬಿದ್ದಿದೆ. ಷಷ್ಠಿ ಉತ್ಸವ ಹಿನ್ನೆಲೆಯಲ್ಲಿ ಧೂಮಾವತಿ ದೈವದ ನೇಮ ನಡೆದಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬ್ರಹ್ಮ ಕಳಶ ಆಗಬೇಕೆಂದು ದೈವ ನುಡಿ ಹೇಳಿತ್ತು. ಆದರೆ ಗ್ರಾಮಸ್ಥರು ಅದಕ್ಕೆ ಒಪ್ಪಿರಲಿಲ್ಲ. 19 ವರ್ಷಗಳ ಹಿಂದೆಯಷ್ಟೇ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆಯಲ್ಲಿರುವಂತಹ ಸುಬ್ರಹ್ಮಣ್ಯನ ದೇವಸ್ಥಾನ ಜೀರ್ಣೋದ್ಧಾರ ನಡೆದಿತ್ತು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ಮಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಸುಖಪಾಲ್. ಗುಡ್ ಆಫ್ಟರ್ನೂನ್ ಹರೀಶ್. ಯಾಕೆ ಈ ಅಚಾತುರ್ಯ, ಈ ತರದೆಲ್ಲ ಯಾವುದೇ ಧಾರ್ಮಿಕ ವಿಧಿವಿಧಾನಗಳು ನಡಿಬೇಕಾದ್ರೆ ಬಹಳ ಮುಂಜಾಗ್ರತಾ ಕ್ರಮ ವಹಿಸಿರ್ತಾರಲ್ಲ? ಹೌದು, ಇದು ಒಂದು ರೀತಿಯ ಮುನ್ಸೂಚನೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಬ್ರಹ್ಮಕಲಶ ಆಗದೆ 19 ವರ್ಷ ಆಯ್ತು. ಮಾಮೂಲಿಯಾಗಿ ಈ ಭಾಗದಲ್ಲಿ 12 ವರ್ಷಕ್ಕೊಂದ್ಸಲ ಬ್ರಹ್ಮಕಲಶ ಆಗಬೇಕಿತ್ತು. ಆದ್ರೆ 19 ವರ್ಷ ಆಯ್ತು. ಇದರ ಜೊತೆಗೆ ಜಾತ್ರಾ ಸಂದರ್ಭದಲ್ಲಿ ದೈವ ನುಡಿಯನ್ನು ಹೇಳಿತ್ತು, ಶೀಘ್ರದಲ್ಲೇ ಬ್ರಹ್ಮಕಲಶ ಮಾಡಬೇಕು ಅಂತ. ಆದ್ರೆ ಆಡಳಿತ ಮಂಡಳಿ ಅದಕ್ಕೆ ಆ ಸಂದರ್ಭದಲ್ಲಿ ಒಪ್ಪಲಿಲ್ಲ. ಇದೀಗ ಈ ರೀತಿಯಾದಂತ ಮುನ್ಸೂಚನೆ ಮೂಲಕ ಮತ್ತೆ ಬ್ರಹ್ಮಕಲಶವನ್ನು ಮಾಡ್ಲಿಕ್ಕೆ ಆಡಳಿತ ಮಂಡಳಿ ಒಪ್ಕೊಂಡಿದೆ. ಹಾಗಾಗಿ ಇದು ದೈವ ಲೀಲೆ ಅನ್ನುವಂಥದ್ದು ಜನ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಧ್ವಜಸ್ತಂಭದ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಬಾರ್ದು, ಜೊತೆಗೆ ಅದು ಕೆಳಗೆ ನೆಲಕ್ಕೆ ತಾಗಲೇಬಾರ್ದು. ಅಂಥದ್ರಲ್ಲಿ ಇಷ್ಟು ಎತ್ತರದಿಂದ ಬಿದ್ದಿರುವಂತದ್ದು ಇಡೀ ಊರಿಗೆ ಇದು ಮಾರಕ ಆಗ್ಲಿದೆ ಅನ್ನುವಂತ ಅಭಿಪ್ರಾಯ ಅಲ್ಲಿನ ಜನರಿಂದ ಕೇಳಿ ಬರ್ತಾ ಇರುವಂತದ್ದು ಹರೀಶ್. ಓಕೆ, ಈಗೇನ್ ಮಾಡ್ತಾರೆ? ಕೆಳಗೆ ಬಿತ್ತು ಆಯ್ತು, ಮತ್ತೆ ಅದನ್ನ ರೀ ಪ್ರತಿಷ್ಠಾಪನೆ ಮಾಡ್ತಾರಾ? ಹಿಂಗೆ ವಾಟ್ ನೆಕ್ಸ್ಟ್? ಹೌದು, ರೀ ಪ್ರತಿಷ್ಠಾಪನೆ. ಯಾಕೆಂದ್ರೆ ಪೊಳಲಿ ಏನೇ ನಡೆದ್ರು ಅಚಾತುರ್ಯ ಅದಕ್ಕೊಂದು ಶಾಂತಿ ಅಂತ ಇರುತ್ತಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಹೌದು, ಈಗ ತಕ್ಷಣಕ್ಕೆ ಒಂದು ಕಲಶದ ರೀತಿಯಲ್ಲಿ ಅದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಜೊತೆಗೆ ಆದಷ್ಟು ಬೇಗದಲ್ಲಿ ಇಡೀ ದೇವಸ್ಥಾನಕ್ಕೆ ಬ್ರಹ್ಮಕಲಶ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಕ್ಕೆ ಇದು ಮುನ್ಸೂಚನೆ ಆಗಿರೋದ್ರಿಂದ ಈ ಕೇವಲ ಬಿದ್ದಿರುವುದನ್ನು ಮಾತ್ರ ಅಲ್ಲ, ಇಡೀ ದೇವಸ್ಥಾನವನ್ನೇ ಅಭಿವೃದ್ಧಿ ಮಾಡಬೇಕು, ಮತ್ತೆ ಬ್ರಹ್ಮಕಲಶ ಮಾಡಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇದಕ್ಕೆ ಅದೇ ಒಂದು ರೀತಿಯ ಪರಿಹಾರ ಹರೀಶ್. ಹೆಂಗ್ ಬಿತ್ತು ಗರುಡ ಪ್ರತಿಮೆ? ಅದು ಅವರು ಹೇಳಿರುವ ಪ್ರಕಾರ ಅದು ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಆಗಿರುವಂತದ್ದು. ಅದರ ಮೇಲ್ಭಾಗದಲ್ಲಿ, ಧ್ವಜಸ್ತಂಭದ ಮೇಲ್ಭಾಗದಲ್ಲಿ ಹಗ್ಗ ಲಾಕ್ ಆಗಿತ್ತು. ಅದನ್ನ ಎಳೆಯುವಂತ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅದು ಕೆಳಕ್ಕೆ ಬಿದ್ದಿತ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಇನ್ನೊಂದು ಕಡೆಯಿಂದ ಧಾರ್ಮಿಕವಾಗಿ ಮಾತಾಡುವಂತ ಸಂದರ್ಭದಲ್ಲಿ ಅಭಿಪ್ರಾಯ ಬಂದಿರುವಂತದ್ದು ಇದು ದೈವದ ಲೀಲೆ, ದೇವರ ಲೀಲೆ. ಹಾಗಾಗಿ ದೇವರೇ ಇದನ್ನ ಮುಂದಿನ ದಿನಗಳಲ್ಲಿ ಬ್ರಹ್ಮಕಲಶ ಮಾಡಬೇಕು ಅನ್ನುವ ನಿಮಿಷ ಸುಖಪಾಲ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಆ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಲ್ಲೊಬ್ಬರಾದ ಶ್ರೀ ಸಂತೋಷ್ ಶೆಟ್ಟಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಶೆಟ್ಟಿ, ನಮಸ್ಕಾರ. ನಮಸ್ಕಾರ ಸರ್. ಈ ಗರುಡ ಬಿದ್ದಿದ್ದಕ್ಕೆ ಹಲವಾರು ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ, ಏನೋ ಮುಂದೇನೋ ಆಗ್ಬಿಡುತ್ತೆ ಅಂತೆಲ್ಲ, ಏನ್ ಹೇಳ್ತೀರಿ? ನೋಡಿ, ಇದು ಅಂತದ್ದೇನಿಲ್ಲ. ಈ ಷಷ್ಠಿ ತಾರೀಕು 13ರಂದು ಷಷ್ಠಿ ಜಾತ್ರೆಯ ದಿವಸ ಧ್ವಜಾರೋಹಣ ಆಗಿದೆ. ಹೌದು. ಈ ಧ್ವಜಾರೋಹಣ ಆಗುವಾಗ ಗರುಡ ಸಹಿತ ಅದು ಧ್ವಜಸ್ತಂಭಕ್ಕೆ ಏರಿಸುವ ಕ್ರಮ ಆಯ್ತು. ಅದು ಏರಿಸುವಾಗ ಅಲ್ಲಿ ರಾಟೆ ಉಂಟು ಮೇಲ್ಗಡೆ. ಆ ರಾಟೆಗೆ ಎಳೆಯುವಾಗ ಗಂಟು, ಅದರ ಹಗ್ಗ ಕಟ್ಟಿದ ಗಂಟು ಸಿಕ್ಕಿಕೊಂಡಿತ್ತು. ಆವಾಗ ಅದು ಗೋಚರಕ್ಕೆ ಬರಲಿಲ್ಲ. ಧ್ವಜಾರೋಹಣ ಆಯ್ತಂತ ಅದನ್ನು ಹಗ್ಗವನ್ನು ಧ್ವಜಸ್ತಂಭಕ್ಕೆ ಕಟ್ಟಿ ಆಯ್ತು. ಅದನ್ನು 4ನೇ ದಿವಸ ಜಾತ್ರೆ ಮುಗಿದು ವಿಸರ್ಜನೆ ಮಾಡಿ, ತುರ್ಜೆ ವಿಸರ್ಜನೆ ಮಾಡಿದ ನಂತರ ಜಾತ್ರಾ ಕಾರ್ಯಕ್ರಮ ಎಲ್ಲ ಮುಗೀತು ಅಂತ ಹೇಳುವುದು. ಈ ತುರ್ಜೆ ವಿಸರ್ಜನೆ ಮಾಡಿದ ನಂತರ ಗರುಡನನ್ನು ಇಳಿಸುದು. ಇಳಿಸುವಾಗ ಬೆಳಿಗ್ಗೆ 3:30 ಗಂಟೆಗೆ ಅದು ಎತ್ತರ ಇರುವುದರಿಂದ, ಒಂದು 50 ಫೀಟ್ ಎತ್ತರ ಇರುವುದರಿಂದ ಅಲ್ಲಿ ಸಿಕ್ಕಿಕೊಂಡದ್ದು ಗೋಚರಕ್ಕೆ ಬರಲಿಲ್ಲ. ಅಲ್ಲ, ಅದೇನೋ ನೆಲ ತೊಕ್ಕಬಾರದು ಗರುಡ. ಹೌದು ಸರಿ, ನಾನು ಹೇಳ್ತೇನೆ. ಅದು ಅಲ್ಲಿಂದ ಇಳಿಸುವಾಗ ಈ ಗಂಟು ಸಿಕ್ಕಿಕೊಂಡದ್ದು ಮೊದಲು ತಿಳಿದಿರಲಿಲ್ಲ, ಇಳಿಲಿಲ್ಲ ಅಂತ ಅದನ್ನು ಯಾರು ಏರಿಸಿದ್ದಾರೆ ಅವರನ್ನು ಆ ಸಿಬ್ಬಂದಿ ಇಳಿಸುವ ಪ್ರಯತ್ನ ಮಾಡುವಾಗ ಎಷ್ಟು ಪ್ರಯತ್ನಿಸಿದರೂ ಅದು ಇಳಿಲಿಲ್ಲ. ಅವರು ಪ್ರಯತ್ನಿಸುತ್ತಿರುವಾಗ ಆ ರಾಟೆಯ ಏನದ ಕ್ಲ್ಯಾಂಪ್ ಉಂಟು, ಅದು ಕಳಚಿ ಬೀಳುವಾಗ ಒಟ್ಟಿಗೆ ಕೆಳಗೆ. ಈಗ ಶೆಟ್ರೆ ಆಯ್ತು, ಈಗ ಕೆಳಗೆ ಬಿತ್ತಲ್ವಾ, ಈ ಬಿದ್ದಿದ್ದು ಅಪಶಕುನವೋ, ಈ ಬಿದ್ದಿದ್ದು ಏನು ಮುಂದೆ ಯಾವ್ದೊಂದು ಅನಾಹುತ ಕಾದಿದೆ ಅಂತಾನೋ ಏನು ಅಂತ? ಇಲ್ಲ ಸರ್, ಅಂತದ್ದೇನಿಲ್ಲ, ಅನಾಹುತ ಏನಿಲ್ಲ. ಆದ್ರೆ ಇದು ಧಾರ್ಮಿಕ ಕ್ಷೇತ್ರವಾದುದರಿಂದ ಧಾರ್ಮಿಕತೆಯಲ್ಲೇ ಮಾತಾಡ್ಬೇಕು. ಆದ್ರೆ ಇಲ್ಲಿ ಆದ ತೊಂದರೆ
ವೈಜ್ಞಾನಿಕವಾದ ತೊಂದರೆ. ಅದು ಅಲ್ಲಿ ಸಿಕ್ಕಿಕೊಂಡದ್ರಿಂದ ಅವರು ಪ್ರಯತ್ನಿಸುವಾಗ ಕಳಚಿ ಬಿತ್ತು. ಆದ್ರೂ ಇದನ್ನು ಧಾರ್ಮಿಕ ಕ್ಷೇತ್ರವಾದುದರಿಂದ ನಾವು ಧಾರ್ಮಿಕತೆಯಿಂದ ತಿಳಿಬೇಕು. ಅದು ಅಂತ ಅಪಶಕುನ ಇಲ್ಲ. ಅಚಾತುರ್ಯ ಅನ್ಕೊಂಬೋಣ. ಈ ಅಚಾತುರ್ಯ ಹಿಂಗ ನಡೆದಿದೆ ಅಂದ್ರೆ ಅದಕ್ಕೆ ಮುಂದೇನು? ಆವಾಗಲೇ ಕೆಳಗೆ ಬಿದ್ದಾಕ್ಷಣ ಏನ್ ಅದಕ್ಕೆ ಪ್ರಾಯಶ್ಚಿತ ಮಾಡಬೇಕು, ಕೂಡ್ಲೇ ಅದನ್ನು ಪ್ರಾಯಶ್ಚಿತ ಮಾಡಿದೆ. 48 ಕಲಶ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಅದಕ್ಕೆ ಏನೆಲ್ಲ ಪ್ರಾರಂಭಿಕ ಅದರ ಏನು ಕೆಲಸಗಳಿದೆ ಆ ದೇವತಾ ಕಾರ್ಯಗಳನ್ನೆಲ್ಲ ಮುಗಿಸಿದ್ರು. ಯಾರಿಗೂ ದೋಷ ಬರಬಾರ್ದಂತ ಆ ರೀತಿ ಮಾಡಿದ್ದಾರೆ. ಏನಾದ್ರ ಪ್ರಾಯಶ್ಚಿತ ಎಲ್ಲ ಮುಗಿಸಿದ್ದೇವೆ, ಬ್ರಾಹ್ಮಣನ ತಂತ್ರಿಗಳ ಮುಖಾಂತರ ಮುಗಿಸಿದ್ದೇವೆ. ನಂತರ ಒಂದು ಹೇಳುವುದಾದ್ರೆ ಶ್ರೀ ಧೂಮಾವತಿ ದೈವ ಕ್ಷೇತ್ರ ದೈವ. ಇಲ್ಲಿ ಬ್ರಹ್ಮಕಲಶ ಸರ್, ಒಂದ್ ನಿಮಿಷ. ಈ ಬ್ರಹ್ಮಕಲಶ ಆಗಿ ತುಂಬಾ ಸಮಯ ಆಗಿತ್ತು. ಮುಂಚಿನ ದಿವಸ ಶ್ರೀ ಧೂಮಾವತಿ ನುಡಿಯೂ ಕೊಟ್ಟಿರುತ್ತಾರೆ. ಇಲ್ಲಿ ಬ್ರಹ್ಮಕಲಶ ಆಗಿ ತುಂಬಾ ಸಮಯ ಆಗಿದೆ, ಬ್ರಹ್ಮಕಲಶಕ್ಕೆ ಮುಂದುವರಿಯಬೇಕಂತ ಅಪ್ಪಣೆ ಕೊಟ್ಟಿದೆ. ಅದು ಒಂದು ಊರವರಿಗೆ ಒಂದು ಸೂಚನೆಯೂ ಆಗಿರಬಹುದು. ಆ ರೀತಿ ನಾವು ತಿಳ್ಕೊಳ್ತೇವೆ ಸರ್. ಥ್ಯಾಂಕ್ ಯು ಸಂತೋಷ್ ಶೆಟ್ರೆ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ. ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರೊಬ್ಬರು.